ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 131ನೇ ಭಾಗವನ್ನು ಪ್ರಾರಂಭಿಸೋದಕ್ಕೆ ಮುನ್ನ 130ನೇ ಭಾಗದಲ್ಲಿ ಏನು ನಡೀತಿದೆ ಅಂದರೆ, ಈಗಾಗಲೇ ಯುದ್ಧ ಭೂಮಿಯಲ್ಲಿ ಯುದ್ಧ ಪ್ರಾರಂಭವಾಗಿದ್ದು ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ನಡುವೆ ಯುದ್ಧ ಆಗ್ತಾ ಇದೆ. ಆ ಒಂದು ಯುದ್ಧದ ಮುಂದಿನ ಭಾಗವೇ 131ನೇ ಭಾಗ ಸ್ನೇಹಿತರೆ. ಅದನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಲಕ್ಷ್ಮಣನಾಗಲಿ ಅಥವಾ ಇಂದ್ರಜಿತುವಾಗಲಿ ದಣಿಯಲಿಲ್ಲ. ಹೀಗೆ ಯುದ್ಧ ನಡೆಯುತ್ತಿದ್ದಾಗ ತನ್ನ ಅಣ್ಣನ ಮಗನೊಡನೆ ಯುದ್ಧ ಮಾಡಲು ಇಚ್ಛಿಸದಿದ್ದಂತಹ ವಿಭೀಷಣನು ಇತರ ರಾಕ್ಷಸರನ್ನು ಆಕ್ರಮಿಸಿದನು. ಜಾಂಬವಂತನು ರಾಕ್ಷಸರನ್ನು ಧ್ವಂಸ ಮಾಡಲು ಆರಂಭಿಸಿದಾಗ ಯುದ್ಧವು ಇನ್ನೂ ಭೀಕರವಾಯಿತು. ಯುದ್ಧದಲ್ಲಿ ಭಾಗಿಯಾಗಲು ಇಚ್ಛಿಸಿದಂತಹ ಹನುಮಂತರು ಲಕ್ಷ್ಮಣನನ್ನು ತನ್ನ ಬೆನ್ನಿನ ಮೇಲಿಂದ ಕೆಳಗಿರಿಸಿ ಸಾವಿರಾರು ರಾಕ್ಷಸರನ್ನು ಧ್ವಂಸ ಮಾಡಲು ಮುಂದಾದರು. ಸೂರ್ಯನು ಕ್ಷಿತಿಜದಲ್ಲಿ ಮುಳುಗುತ್ತಿದ್ದಂತೆ ಲಕ್ಷ್ಮಣ ಹಾಗೂ ಇಂದ್ರಜಿತುವಿನ ಬಾಣಗಳಿಂದ ಆಕಾಶವು ಬಹಳ ಕಪ್ಪಾಯಿತು. ಅವರಿಬ್ಬರ ಬಿಲ್ಲುಗಳು ಅದೆಷ್ಟು ವೇಗವಾಗಿ ಕಾರ್ಯವೆಸಗುತ್ತಿದ್ದವು ಎಂದರೆ ಅವರ ಭುಜಗಳ ಚಲನೆಯನ್ನು ಗ್ರಹಿಸಲಾಗಲಿಲ್ಲ. ಲಕ್ಷ್ಮಣನು ಪ್ರಯೋಗಿಸಿದಂತಹ ಒಂದು ಬಾಣವು ಇಂದ್ರಜಿತುವಿನ ಸಾರಥಿಯ ತಲೆಯನ್ನು ಕತ್ತರಿಸಿದಾಗ ರಾಕ್ಷಸನು ತನ್ನ ರಥವನ್ನು ತಾನೇ ಚಲಾಯಿಸುತ್ತಾ ಬಾಣಗಳನ್ನು ಬಿಡಬೇಕಾದಂತಹ ಪರಿಸ್ಥಿತಿಯು ಒದಗಿತು. ಆಗ ತನ್ನ ವೈರಿಯನ್ನು ಇನ್ನೂ ಸುಲಭವಾಗಿ ಛೇದಿಸಬಹುದು ಎಂದು ತಿಳಿದಂತಹ ಲಕ್ಷ್ಮಣನು ಸ್ವಲ್ಪ ಸಮಯದ ನಂತರ ಇಂದ್ರಜಿತುವನ್ನು ಅನೇಕ ಬಾಣಗಳಿಂದ ಆಕ್ರಮಿಸಿದನು. ಆಗ ಇಂದ್ರಜಿತುವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದನು. ಇಂದ್ರಜಿತುವಿನ ಕುದುರೆಗಳ ಮೇಲೆ ಆರಿದ 4 ವಾನರ ಯೋಧರರು ತಮ್ಮ ಮೊನಚಾಗಿದ್ದಂತಹ ಹಲ್ಲುಗಳು ಮತ್ತು ಉಗುರುಗಳಿಂದ ಅವನ ಮೇಲೆ ದಾಳಿ ಮಾಡಿದರು. ಆ ಒಂದು ಸಮಯದಲ್ಲಿ ರಥವು ಪುಡಿಪುಡಿಯಾಗಿ ನೆಲಕ್ಕೆ ಉರುಳಿತು. ಆಗ ಇಂದ್ರಜಿತುವು ರಥದಿಂದ ಅನಿವಾರ್ಯವಾಗಿ ಕೆಳಗಿಳಿಯಬೇಕಾಯಿತು. ಆ ಒಂದು ದಟ್ಟವಾಗಿದ್ದ ಕತ್ತಲಿನಲ್ಲಿ ಲಕ್ಷ್ಮಣನು ತನ್ನ ವೈರಿಯನ್ನು ಸಮೀಪಿಸಲು ಪ್ರಾರಂಭಿಸಿದನು. ಬೇರೆ ರಥವನ್ನು ತರಲು ಲಂಕೆಗೆ ಹೊರಟಂತಹ ಇಂದ್ರಜಿತುವು ತನ್ನ ರಾಕ್ಷಸ ಸೈನಿಕರಿಗೆ ಕದನದಲ್ಲಿ ನಿರತರಾಗಿರುವಂತೆ ಆದೇಶಿಸಿದನು. ಸ್ವಲ್ಪ ಸಮಯದ ನಂತರ ಉತ್ಸಾಹದಿಂದ ಯುದ್ಧ ಭೂಮಿಗೆ ಹಿಂದಿರುಗಿದಂತಹ ಇಂದ್ರಜಿತುವು ಸಾವಿರಾರು ವಾನರರನ್ನು ಕೊಲ್ಲಲು ಪ್ರಾರಂಭಿಸಿದನು. ಸೈನ್ಯವು ಲಕ್ಷ್ಮಣನ ಆಶ್ರಯಕ್ಕೆ ಓಡಿದಾಗ ಇಂದ್ರಜಿತುವಿನ ಬಿಲ್ಲನ್ನು ಮುರಿದ ಲಕ್ಷ್ಮಣನು ಅವನ ಎದೆಯನ್ನು 5 ಬಾಣಗಳಿಂದ ಛೇದಿಸಿದನು. ಅದಕ್ಕೆ ಉತ್ತರವಾಗಿ ಇಂದ್ರಜಿತುವು ಇನ್ನೂ ಹೆಚ್ಚು ಬಲವುಳ್ಳಂತಹ ಬಿಲ್ಲನ್ನು ತೆಗೆದುಕೊಂಡನು. ಆದರೆ ಅವನು ಬಿಟ್ಟ ಎಲ್ಲ ಬಾಣಗಳನ್ನು ಲಕ್ಷ್ಮಣನು ಪರಾಸ್ತ್ರಗೊಳಿಸಿದನು. ಹಿಂದಿಗಿಂತಲೂ ಹೆಚ್ಚು ಚೈತನ್ಯಶಾಲಿಯಾಗಿ ಮುನ್ನುಗ್ಗಿದಂತಹ ಲಕ್ಷ್ಮಣನು ಪ್ರತಿಯೊಬ್ಬ ರಾಕ್ಷಸರನ್ನು 2 ಬಾಣಗಳಿಂದ ಹೊಡೆಯಲು ಪ್ರಾರಂಭಿಸಿದನು ಹಾಗೂ ಇಂದ್ರಜಿತುವನ್ನು ಘಾಸಿಗೊಳಿಸಿದನು. ಇಂದ್ರಜಿತುವು ಬಾಣಗಳ ಒಂದು ಬಿರುಗಾಳಿಯಿಂದ ಪ್ರತ್ಯುತ್ತರಿಸಿದಾಗ ಅವನ ಸಾರಥಿಯ ತಲೆಯನ್ನು ಕತ್ತರಿಸಿದಂತಹ ಲಕ್ಷ್ಮಣನು ಅವನ ಕುದುರೆಗಳೆಡೆಗೆ ಬಾಣಗಳನ್ನು ಪ್ರಯೋಗಿಸಿ ಅವು ಗೊಂದಲಕ್ಕೊಳಗಾಗುವಂತೆ ಮಾಡಿದನು. ಇಂದ್ರಜಿತುವಿನ ಬಾಣಗಳು ಲಕ್ಷ್ಮಣನ ಕವಚಕ್ಕೆ ಹೊಡೆದು ಚಟ್ಟನೆ ಹಾರುತ್ತಿದ್ದವು. ಲಕ್ಷ್ಮಣನ ಕವಚವು ಅಭೇದ್ಯವೆಂದು ತಿಳಿದ ಇಂದ್ರಜಿತುವು ಲಕ್ಷ್ಮಣನ ಹಣೆಗೆ ಬಾಣಗಳನ್ನು ಹೊಡೆಯಲು ಪ್ರಾರಂಭಿಸಿದನು. ಗಾಯಗೊಂಡಿದ್ದರೂ ಕೂಡ ಲಕ್ಷ್ಮಣನು ಇಂದ್ರಜಿತುವಿನ ಮುಖಕ್ಕೆ 5 ಬಾಣಗಳಿಂದ ಹೊಡೆದನು. ನಂತರ ಇಂದ್ರಜಿತುವು ವಿಭೀಷಣನ ಮುಖವನ್ನು 3 ಬಾಣಗಳಿಂದ ತಿವಿದಾಗ ಇದರಿಂದ ಕೋಪಗೊಂಡಂತಹ ವಿಭೀಷಣನು ತನ್ನ ಗದೆಯನ್ನು ತಿರುಗಿಸುತ್ತಾ ತನ್ನ ಅಣ್ಣನ ಮಗನೆಡೆಗೆ ನುಗ್ಗಿದನು. ವಿಭೀಷಣನು ತನ್ನ ಕುದುರೆಗಳನ್ನು ಗುದ್ದಿ ಕೊಂದಾಗ ತನ್ನ ರಥದಿಂದ ಹೊರಜಿಗಿದ ಇಂದ್ರಜಿತುವು ತನ್ನ ಚಿಕ್ಕಪ್ಪನೆಡೆಗೆ ಬಲ್ಲೆಯೊಂದನ್ನು ಎಸೆದನು. ಆಗ ಅಡ್ಡ ಬಂದಂತಹ ಲಕ್ಷ್ಮಣನು ಆ ಬಲ್ಲೆಯನ್ನು ತನ್ನ ಬಾಣಗಳಿಂದ ಚೂರು ಚೂರು ಮಾಡಿದನು. ನಂತರ ವಿಭೀಷಣನು ಇಂದ್ರಜಿತುವಿನ ಎದೆಯನ್ನು 5 ಬಾಣಗಳಿಂದ ತಿವಿದಾಗ ಇಂದ್ರಜಿತುವು ಒಂದು ಭೀಕರ ಯಮಾಸ್ತ್ರವನ್ನು ತನ್ನ ಬಿಲ್ಲಿನ ಎದೆಯ ಮೇಲೆ ಇರಿಸಿದನು. ಈ ಒಂದು ಅಪಾಯವಾದಂತಹ ಸಂದರ್ಭವನ್ನು ಕಂಡ ಲಕ್ಷ್ಮಣನು ಕುಬೇರನು ತನಗೆ ಕನಸಿನಲ್ಲಿ ಪ್ರಶಸ್ತಿಯಾಗಿ ಕೊಟ್ಟಿದ್ದ ಒಂದು ಅದ್ಭುತ ಬಾಣವನ್ನು ತೆಗೆದುಕೊಂಡನು. ಇಂದ್ರಜಿತುವು ಪ್ರಯೋಗಿಸಿದಂತಹ ಯಮಾಸ್ತ್ರವು ಮತ್ತು ಲಕ್ಷ್ಮಣನು ಬಿಟ್ಟಂತಹ ಕುಬೇರನು ಕೊಟ್ಟಂತಹ ಒಂದು ಅಸ್ತ್ರವು ಬಾಣಂಗಳದಲ್ಲಿ ಎರಡೂ ಸಹಿತ ಮುಖಾಮುಖಿಗೊಂಡವು ಹಾಗೂ ಆ 2 ಬಾಣಗಳ ನಡುವೆ ಗಾಳಿಯಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ಆ ಬಾಣಗಳು ಸಂಪೂರ್ಣ ಆಕಾಶವನ್ನು ಪ್ರಕಾಶಮಾನವಾಗಿ ಬೆಳಗಿದವು ಮತ್ತು ಬೃಹತ್ ಸ್ಫೋಟದೊಂದಿಗೆ ಕಿಡಿಕಾರುತ್ತಾ ಹೊಗೆ ಸಹಿತವಾಗಿ 100 ಚೂರುಗಳಾದವು.
ಲಕ್ಷ್ಮಣನು ಒಂದು ವರುಣಾಸ್ತ್ರವನ್ನು ಪ್ರಯೋಗಿಸಿದಾಗ ಒಂದು ರುದ್ರಾಸ್ತ್ರವನ್ನು ಪ್ರಯೋಗಿಸಿದ ಇಂದ್ರಜಿತುವು ಅದನ್ನು ತಟಸ್ಥಗೊಳಿಸಿದನು. ಆಕ್ರಮಣಕಾರಿಯಾಗಿದ್ದಂತಹ ಇಂದ್ರಜಿತು ಒಂದು ಆಗ್ನೇಯಾಸ್ತ್ರ ಪ್ರಯೋಗಿಸಿದಾಗ ಲಕ್ಷ್ಮಣನು ಅದನ್ನು ಒಂದು ಸೂರ್ಯಾಸ್ತ್ರದಿಂದ ಪರಾಸ್ತ್ರಗೊಳಿಸಿದನು. ಹಾಗೆ ಇಂದ್ರಜಿತುವು ಒಂದು ಅಸುರಾಸ್ತ್ರವನ್ನು ತನ್ನ ಬಿಲ್ಲಿನ ಎದೆಯ ಮೇಲೆ ಏರಿಸಿದಾಗ ಅದು ಹಲವಾರು ಖಡ್ಗಗಳನ್ನು, ಗದೆಗಳನ್ನು ಹಾಗೂ ಚಕ್ರ ಮತ್ತು ಕೊಡಲಿಗಳು ಇನ್ನು ಮುಂತಾದ ವಸ್ತುಗಳು ಅದರಿಂದ ಹೊರಬಂದಿತು. ಆದರೆ ಒಂದು ರುದ್ರಾಸ್ತ್ರವನ್ನು ಪ್ರಯೋಗಿಸಿದ ಲಕ್ಷ್ಮಣನು ಅದನ್ನು ಪರಿಣಾಮಹೀನವನ್ನಾಗಿ ಮಾಡಿದನು. ಇಂದ್ರಜಿತುವು ಕ್ರಮೇಣವಾಗಿ ಶಕ್ತಿಹೀನನಾಗಿರುವುದನ್ನು ಗಮನಿಸಿದಂತಹ ಲಕ್ಷ್ಮಣನು ದೇವೇಂದ್ರನಿಗೆ ಸೇರಿದ ಒಂದು ಅದ್ಭುತವಾದ ಅಸ್ತ್ರವನ್ನು ಆಯ್ಕೆ ಮಾಡಿದನು. ಆ ಅಜೇಯ ಅಸ್ತ್ರವನ್ನು ತನ್ನ ಬಿಲ್ಲಿನ ಎದೆಯ ಮೇಲೆ ಏರಿಸಿ ಅದನ್ನು ಅಕಾರಣಾಂತವಾಗಿ ಹೇಳಿದ ಲಕ್ಷ್ಮಣನು, ಓಹೋ ದೇವತೆಗಳಲ್ಲಿ ಪ್ರಮುಖರೇ, ರಾಮನು ನಿಜವಾಗಿಯೂ ಅಪ್ರತಿಮ ಪ್ರಭುವಾಗಿದ್ದು ಸತ್ಯ ಮತ್ತು ಸದ್ಗುಣಗಳ ಆಶ್ರಯವಾಗಿದ್ದರೆ ಈ ಬಾಣವು ರಾವಣನ ಪುತ್ರನನ್ನು ಸಂಹರಿಸಲಿ ಎಂಬುದಾಗಿ ಜೋರಾಗಿ ಪ್ರಾರ್ಥಿಸಿದನು. ಒಳೆಯುತ್ತಿದ್ದಂತಹ ಆ ಬಾಣವು ಗಾಳಿಯಲ್ಲಿ ಮೇಲಕ್ಕೇರಿ ಆ ಬಾಣವು ಭಗವಾನ್ ರಾಮನ ವಾನರರ ಸೈನ್ಯಕ್ಕೆ ಅತಿ ದೊಡ್ಡ ಅಡಚಣೆಯಾಗಿದ್ದಂತಹ ಇಂದ್ರಜಿತುವಿನ ತಲೆಯನ್ನು ಕತ್ತರಿಸಿತು. ಗಾಬರಿಗೊಂಡಂತಹ ರಾಕ್ಷಸರು ಎಲ್ಲ ದಿಕ್ಕುಗಳಲ್ಲಿ ಓಡಲು ಪ್ರಾರಂಭಿಸಿದಂತೆ ವಾನರರೆಲ್ಲರೂ ಸಂತೋಷದಿಂದ ಮೇಲೆ ಕೆಳಗೆ ಜಿಗಿದು ಕೂಗಾಡಿದರು. ಆಕಾಶದಲ್ಲಿದ್ದಂತಹ ದೇವತೆಗಳು ಮತ್ತು ಋಷಿಗಳೆಲ್ಲರೂ ಲಕ್ಷ್ಮಣನ ವಿಜಯವನ್ನು ಅತ್ಯಾನಂದದಿಂದ ಕೊಂಡಾಡಿದರು. ನಂತರ ಸ್ವರ್ಗವಾಸಿಗಳೆಲ್ಲರೂ ವೀರರ ಮೇಲೆ ಸುಮವೃಷ್ಟಿಯನ್ನು ಸುರಿಸಿದಾಗ ತಮ್ಮ ಬಾಲಗಳನ್ನು ಆಡಿಸಿದ ವಾನರರು ಸಂತೋಷದಿಂದ ಕುಣಿದಾಡಿದರು ಮತ್ತು ಜಯರಾಮ ಜಯಲಕ್ಷ್ಮಣ ಎಂದು ಕೂಗಿದರು. ಸ್ನೇಹಿತರೆ, ರಾಮಾಯಣದ 131ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಆದಷ್ಟು ರಾಮಾಯಣ ಅಷ್ಟೇ ಅಲ್ಲದೆ ಭಗವದ್ಗೀತೆ ಹಾಗೂ ಮಹಾಭಾರತದಂತಹ ಇನ್ನೂ ಹಲವಾರು ಪ್ರಮುಖ ಒಂದು ಪುಸ್ತಕಗಳನ್ನು ಓದಿ ಆದಷ್ಟು ನಾವು ಒಳ್ಳೆಯ ದಾರಿಯೆಡೆಗೆ ನಡೆಯೋಣ. ಇದರಲ್ಲಿರುವಂತಹ ಎಲ್ಲ ವಿಷಯಗಳನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು, ಆದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಅಂಶಗಳು ಅವಶ್ಯಕವಾಗಿರುವುದು ಇರುತ್ತೆ, ಅದನ್ನು ನಾವು ಮೈಗೂಡಿಸ್ಕೊಳ್ಳೋಣ. ಹಾಗೆಯೇ ಆದಷ್ಟು ರಾಮಾಯಣವನ್ನು ಆಲಿಸಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರಿಗೆಲ್ಲರಿಗೂ ನನ್ನ ಮನಪೂರ್ವಕವಾದ ಧನ್ಯವಾದಗಳು. ಆದಷ್ಟು ನೋಡಿದವರು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಆದಷ್ಟು ರಾಮಾಯಣವನ್ನು ಆಲಿಸಿ ಅಂತ ಮತ್ತೊಮ್ಮೆ ಹೇಳ್ತಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ, ಜೈ ಶ್ರೀರಾಮ್, ಹರ ಹರ ಮಹಾದೇವ್.